ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನನ್ನ? ಎಲ್ಲಿ ಅಂತ ಹೇಳು. ನೀನ್ ಎಲ್ಲಿ ಅಂತ ಹೇಳಿಲ್ಲ ಅಂದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಎಲ್ಲಿ ಕರ್ಕೊಂಡ್ ಬಂದೆ? ಇಡೀ 24 ಗಂಟೆ ನಿಮ್ಮ ಜೊತೆ ಕಾಡಲ್ಲಿ ಕಳೆದಿದ್ದೀನಿ. ನಿಮ್ಮ ಸುಖ ದುಃಖ ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೀನಿ. ನೀವೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೇಳಿದೆ, ಎಲ್ಲಾನು ಮರ್ತು ಬಿಡಲ್ಲ ಅಲ್ವಾ? ನಾನು ಉಸಿರಿರೋವರೆಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸಹಿಸಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಮಗಳು ನೀತಿವಂತೆ ಆಗ್ಬಿಡಲ್ಲ. ಹಿರಣ್ಮೈ ಬಗ್ಗೆ ನೀವಿಷ್ಟು ಕುರುಡು ಪ್ರೀತಿ ಇಟ್ಕೊಂಡಿರೋದು ನೋಡಿದ್ರೆ ಪಾಪ ಅನಿಸ್ತಿದೆ ಮಾವ. ಒಂದು ದಿನ ಪೂರ್ತಿ, ಒಂದಿಡೀ ರಾತ್ರಿ ಬೇರೊಬ್ಬ ಗಂಡಸನ ಜೊತೆ ಕಾಡಿನಲ್ಲಿದ್ದು ಅವನಿಗೆ ನಿನ್ನನ್ನು ಅರ್ಪಿಸ್ಕೊಂಡು ಬಂದಿದೀಯ ನೀನು. ಗಣೇಶನ ಹತ್ರ ನನ್ನ ಕರ್ಕೊಂಬರಕ್ ಹೇಳಿದ್ರಂತೆ. ನೀವೀಗ ನಿಂತ್ರೆ ನಾನೇನ್ ಅನ್ಕೊಬೇಕು? ಗಣೇಶ ನನ್ನ ಕರ್ಕೊಂಬ ಅಂತ ಇವ್ರೇ ಹೇಳಿದ್ರಾ? ನೀನ್ ಕರ್ಕೊಂಬಂದ? ನೋಡಿ, ನೀವೇ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಮಾತಾಡ್ಬೇಕು ಅಂತಾನೆ ಬಂದಿದ್ದೆ, ಆದ್ರೆ ಎಲ್ಲಾನು ನೋಡಿದ್ಮೇಲೆ. ಏನ್ ನೋಡಿದ್ಮೇಲೆ? ಅಂತ ಏನ್ ನೋಡಿದ್ರಿ ನೀವು? ಬಂದಿದ್ನಲ್ಲ ಆ ನಿನ್ನ ಪ್ರಿಯಕರ. ಮದುವೆ ಮುರಿದು ಬಿದ್ದಿದ್ದಕ್ಕೆ ನೀವು ಅಪ್ಸೆಟ್ ಆಗಿರ್ತೀರಾ. ನನ್ನ ಜೊತೆ ಮಾತಾಡಿದ್ರೆ ನಿಮ್ಮ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗ್ಬೋದೇನೋ ಅಂತ ಅನಿಸ್ತು, ಅದಕ್ಕೆ ಬಂದೆ. ಓ, ಸೂರ್ಯ ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದನ್ನ ನೋಡಿದ್ರಾ? ನಾನ್ ಬರೀ ಪ್ರಿಯಕರ ಅಂತ ಹೇಳಿದೆ, ಆದ್ರೆ ಆ ಪ್ರಿಯಕರ ಯಾರು ಅಂತ ನಿನ್ ಬಾಯಲ್ಲೇ ಬಂತಲ್ಲ. ಏನಯ್ಯ ಮಾತಾಡ್ಲಿ, ಇನ್ನೇನ್ ಉಳಿದಿದೆ ಅಂತ ಮಾತಾಡ್ಲಿ? ಮನಸ್ಸಲ್ಲೊಂದು ಇಟ್ಕೊಂಡು ಆಚೆ ಇನ್ನೊಂದು ಮಾತಾಡೋರ ಹತ್ರ ನಾನು ಏನ್ ಮಾತಾಡು ಅಂತೀಯ? ಗಣೇಶನ ಮೇಲೆ ಯಾಕೆ ಕೋಪ? ನಮ್ಮಿಬ್ರ ಮೇಲೂ ಅಕ್ರೆ ಇದೆ ಅವನ್ಗೆ. ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಒಂದು. ಆದ್ರೆ ಆ ಆಸೆ ಈಗ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಅಂದ್ರೆ ಈ ಕ್ಷಣಕ್ಕೆ ಎಲ್ಲ ಗೋಚಲು ಗೋಚಲು. ದಯವಿಟ್ಟು ನೀನೇ ಹೇಳಿ ಉಪಕಾರ ಮಾಡ್ಬಿಡು, ನೀನಂದ್ರೆ ಏನು ಅಂತ. ಒಂದೊಂದ್ಸಲ ಒಂದೊಂದ್ ಥರ ಇರ್ತೀಯ, ಒಬ್ಬೊಬ್ಬರ ಹತ್ರ ಒಂದೊಂದ್ ಥರ ಮಾತಾಡ್ತೀಯ, ಒಬ್ಬೊಬ್ಬನ ಹತ್ರ ಶಿವು ಶಿವು ಕಿರುಚಿ ಮಾತಾಡಕ್ಕೆ ನನಗೂ ಬರುತ್ತೆ.
ಎಲ್ಲ ವಿಷಯನೂ ಅದೆಷ್ಟು ಜಾಣತನದಿಂದ ಹ್ಯಾಂಡಲ್ ಮಾಡ್ತೀಯ ನೀನು. ಎಲ್ಲ ನೀನ್ ಅನ್ಕೊಂಡಿದ್ದ ಥರಾನೇ ನಡೆಯುತ್ತೆ. ಅದಕ್ಕೆ ನಿಮ್ಮಪ್ಪ ಅಮ್ಮನೂ ಸಪೋರ್ಟ್ ನಿಂತಿರೋದು. ಇಷ್ಟು ದಿನ ಬಾಯಿ ತುಂಬಾ ಅತ್ತೆ ಮಾವ ಅಂತ ಕರಿತಿದ್ದೋರು ಈಗ ಬರೀ ನಮ್ಮ ಅಪ್ಪ ಅಮ್ಮ ಆಗೋದ್ರ? ಹೌದು, ನಾನ್ ಮಾಡೋದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ನನ್ನ ನಂಬ್ತಾರೆ. ನಂಬಿಕೆ ಇರ್ಬೇಕು ಮನುಷ್ಯರು ಅಂದ್ಮೇಲೆ. ನಂಬಿಕೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಯಾಕೆ ಮಾತಾಡ್ಬಾರ್ದು? ತುಟಿಗೂ ಮನಸ್ಸಿಗೂ ಸಂಬಂಧ ಇರೋರು ಮಾತ್ರ ಇನ್ನೊಬ್ಬರ ತಪ್ಪಿನ ಬಗ್ಗೆ ಮಾತಾಡೋ ಯೋಗ್ಯತೆ ಇರೋದು. ಆದ್ರೆ ಆ ಯೋಗ್ಯತೆ ನನಗಿಲ್ಲ. ಇವ್ರೇನ್ ಹೇಳಿದ್ರು ನೀನೇನ್ ಕೇಳಿಸ್ಕೊಂಡ್ಯೋ ಪಾಪ. ನಾನ್ ಹೇಳ್ತೀನಿ, ಅರ್ಥ ಮಾಡ್ಕೋ ಗಣೇಶ. ಈಗ ಹೇಳ್ತೀನಿ ಕೇಳಿಸ್ಕೊ. ಅವ್ರಿಗೆ ನನ್ ಬಗ್ಗೆ ಯಾವ ಒಳ್ಳೆ ಭಾವನೆನೂ ಉಳ್ದಿಲ್ಲ. ತಲೆ ತುಂಬಾ ನನ್ ಬಗ್ಗೆ ಬೇಡ್ದಿರೋದನ್ನ ತುಂಬಿಕೊಂಡು ತಲೆಯಲ್ಲಿ ಏನೇನೋ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು ನಾನು. ಸೂರ್ಯನ ಹೆಸರು ಹೇಳಿದ್ರೆ ಸಾಕು ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಇವತ್ತು ಅವ್ನು ನಿನ್ನ ಮೇಲೆ ಕೈ ಹಾಕಿದ್ರು ಬಾಯಿ ಮುಚ್ಕೊಂಡು ಹಂಗೆ ನಿಂತಿದ್ದೆ. ನೀನ್ ಅವನ್ಗೆ ಮೈ ಮುಟ್ಟಿ ಮಾತಾಡೋಷ್ಟು ಹತ್ರ ಆಗಿರ್ಬೇಕಲ್ವಾ ಕಾಡೊಳಗೆ? ಸಾಕು, ನನ್ನ ಇನ್ನಷ್ಟು ಪಾತಾಳಕ್ ತಳ್ಬೇಡಿ. ಒಂದೇ ಒಂದ್ಸಲ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನೋಡಿ. ನಿಮ್ ಹಿರಣ್ಮೈ ಏನು ಅಂತ ನಿಮ್ಗೆ ಅರ್ಥ ಆದ್ರೂ ಆಗ್ಬೋದು. ನನ್ನ ಹಿರಣ್ಮೈ ದಡ್ಡ ಕಣೋ ನೀನು. ಇನ್ ಮುಂದೆ ಯಾವತ್ತೂ ನಮ್ಮಿಬ್ರನ್ನ ಒಂದ್ ಮಾಡೋ ಪ್ರಯತ್ನ ಮಾಡ್ಬೇಡ. ನಮಸ್ಕಾರಮ್ಮ. ನಾವು ಗಾಂಧಿಧಾಮ ಅಂಧ ಶಾಲೆಯಿಂದ ಬಂದಿದ್ದೀವಿ. ಅಂಧ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಮ್ಮ, ಇದರಲ್ಲಿ ನಿಮ್ಮ ಹೆಸರು, ನೀವು ಕೊಟ್ಟಿರೋ ಹಣನ ಬರೆದುಬಿಡಿ ಅಮ್ಮ. ಕಳ್ಕೊಂಡ್ಮೇಲೆ ಸಿಗದೇ ಇರೋದು ಅಂದರೆ ಪ್ರಾಣ. ಇನ್ನು ಜಗತ್ತು ನೋಡೋದು ತುಂಬ ಇದೆ. ನೋಡಿ ನಿರ್ಧಾರ ತಗೊಳಮ್ಮ. ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಮೇಡಮ್. ಓ ಹನುಮಂತವ್ರೆ, ಬನ್ನಿ ಬನ್ನಿ. ಮನೆ ಹತ್ರ ಬಂದು ಏನೋ ಗೋಡೆ ಎಬ್ಬರಿಸ್ಬೇಕು ಅಂತಲ್ಲ? ಹೌದು, ನೋಡಿ ಇದೇ ಜಾಗದಲ್ಲಿ ಒಂದ್ ದೊಡ್ಡ ಗೋಡೆ ಬಂದ್ಬಿಡ್ಬೇಕು. ಏನೇ ಮಾಡ್ತಿದ್ಯಾ ನೀನು? ನಿಮ್ಮ ಅಣ್ಣ ಏನೋ ಆವೇಶದಲ್ಲಿ ಮನೆ ಬಿಟ್ಟು ಹೋಗಿ ಬಂದಿದ್ದಕ್ಕೆ ಮನೆ ಮಧ್ಯೆ ಗೆರೆ ಹಾಕದೆ. ಇವತ್ತಲ್ಲ ನಾಳೆ ನಿನಗೆ ಬುದ್ಧಿ ಬಂದು ಗೆರೆ ಅಳಿಸ್ಬೋದು ಅಂತ ಅನ್ಕೊಂಡ್ರೆ ಮನೆ ಮಧ್ಯೆ ಗೋಡೆ ಕಟ್ಟಕ್ ಹೊಟ್ಟಿದ್ಯಾ? ನಿಮ್ ಗಂಡನೇ ಹೇಳಿದ್ರಲ್ಲ, ಮನ್ಸುಗಳ ಮಧ್ಯೆ ಉರುಳ್ಸಕ್ ಆಗದೆ ಇರೋಷ್ಟು ದೊಡ್ಡ ಗೋಡೆ ಆಗ್ಬಿಟ್ಟಿದ್ದೇವೆ ಅಂತ. ಅದಕ್ಕೆ ಈ ಗೋಡೆ. ಅವ್ರ ಮಾತಿನ ಅರ್ಥ? ಕೆಲವ್ರು ಮುಖ ನೋಡ್ತಾ ಇದ್ರೆ ಅವ್ರು ಮಾಡಿದ ವಂಚನೆ, ಮೋಸ ಎಲ್ಲ ಜ್ಞಾಪಕ ಬರುತ್ತೆ. ಅದಕ್ಕೆ ಈ ಗೋಡೆ. ಅದಕ್ಕೆ ನಿನಗೆ ಪರಿಹಾರ ಕಾಣಿಸ್ತಾ?
ಅದಕ್ಕೆ ತಾನೇ ಇವ್ನ ಕರ್ಸಿರೋದು ಗೋಡೆ ಎಬ್ಸಕ್ಕೆ. ನೋಡಿ ಮಿಸ್ರಿ, ದೊಡ್ಡ ಗೋಡೆ ಬಂದ್ಬಿಡ್ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟಾಗತ್ತೆ ಅಂತ ಹೇಳಿ ನಾನು ಸಾಲನೋ ಸೋಲನೋ ಮಾಡಿ ತಗೊಂಡ್ಬಂದ್ಬಿಡ್ತೀನಿ. ಇವತ್ತಾದ್ರೆ ಇವತ್ತು, ನಾಳೆ ಆದ್ರೆ ನಾಳೆ, ಒಟ್ನಲ್ಲಿ ಗೋಡೆ ಎದ್ಬಿಡ್ಬೇಕು. ಲಕ್ಷ್ಮಿ ಏನ್ ಮಾಡ್ತಾಳೆ ಗೊತ್ತಾ? ಎಲ್ಲ ಕೇಳಿಸ್ಕೊಂಡೆ. ಅವಳು ಕಟ್ಸೋದಕ್ಕಿಂತ ಎತ್ತರವಾದ ದೃಢವಾದ ಗೋಡೆನ ನಾವು ಕಟ್ಸೋಣ ಬಿಡು. ಅಮ್ಮ, ನೀನು ಮದುವೆ ಬ್ರೋಕರ್ ಹತ್ರ ಮದುವೆಗೆ ಅಂತ ಹುಡುಗಿ ನೋಡ್ತಿದ್ಯಲ್ಲ? ಹೌದು, ಅದರಲ್ಲಿ ನನಗೂ ಒಂದು ಹುಡುಗಿ ಇಷ್ಟ ಆಗಿದ್ಲು. ಆದ್ರೆ ನಿಮ್ಮಪ್ಪ ನಿನಗೆ ಇಷ್ಟ ಆಗಿದ್ದ ಹುಡುಗಿ ಜೊತೆ ಮದುವೆ ಗೊತ್ತು ಮಾಡ. ನೀನು ಒಪ್ಪಿದ ಹುಡುಗಿ ಜೊತೆ ನಾನು ಮದುವೆ ಆಗಕ್ಕೆ ಸಿದ್ಧ. ಅಯ್ಯೋ ನನ್ನ ಬಂಗಾರ, ಈಗಲಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನಾನು ಈಗಲೇ ಬ್ರೋಕರ್ಗೆ ಫೋನ್ ಮಾಡ್ತೀನಿ. ಹನುಮಂತವ್ರೆ, ನಾನು ಫೋನ್ ಮಾಡ್ತೀನಿ, ಇವಾಗ ನೀವು ಹೊರಡಿ. ರೀ ರೀ, ಗಾಂಧಿಧಾಮದ ಅಂಧಾಶ್ರಮದ ಸೇವಕರು. ಎಲ್ಲ ನೀವೆಲ್ಲ ಹೇಳ್ಕೊಟ್ಟಿದ್ದೆ. ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಬಂದ್ರ? ಹೂನಣ್ಣ, ನೀವು ಹೇಳಿದ ಥರನೇ ಮಾಡಿದ್ದೀವಿ. ನೀವು ಬರ್ಕೊಟ್ಟಿದ್ದನ್ನ ಅವಳಿಗೆ ತೋರಿಸಿ ಅವಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ನೀವು ಜೈಲಲ್ಲಿರೋ ಧರ್ಮಾಧಿಕಾರಿ ಕಡೆಯವರು ಅಂತ ಹೇಳಿದಿರಲ್ವಾ? ಹೂನಣ್ಣ. ನಂಬುದ್ಲಾ? ಹ್ಞೂ ಅಣ್ಣ, ನಂಬದ್ಲು. ಕೋಪದಲ್ಲಿ ಕುದಿತಾ ಇದ್ಲು, ಕೋಪದಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ಲಣ್ಣ. ಅವಳ ರಿಯಾಕ್ಷನ್ ನೋಡಿದ್ರೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದೇ ಡೌಟ್ ಅಣ್ಣ. ನನಗೆ ಬೇಕಾಗಿರೋದು ಅದೇ. ಅವಳು ಕಂಪ್ಲೇಂಟ್ ವಾಪಸ್ ತಗೋಬಾರ್ದು. ಹಿರಣ್ಮೈಗೆ ಏನೇ ಆಗಬಾರ್ದಾದ್ರೂ ಅದು ಧರ್ಮಾಧಿಕಾರಿ ಕಡೆಯವರಿಂದನೇ ಆಗಿರಬೇಕು ಅಂತ ಅವ್ರ ಮನೆಯವ್ರಿಗೆ ಅನಿಸ್ಬೇಕು. ನನಗೆ ಬೇಕಾಗಿರೋದು ಅದೇ. ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದ್ರ ಪ್ರಕಾರ ಹಿರಣ್ಮೈನ ಸೇಫಾಗಿ ನಾನು ಹೇಳಿರೋ ಜಾಗಕ್ಕೆ ಎತ್ತಾಕೊಂಬಂದ್ರೆ ಸಾಕು. ಸರಿ ಅಣ್ಣ, ಯಾವ ಜಾಗ ಹೇಳಿ? ಹೊರಡಿ. ಹಿರಣ್ಮಯಿ, ಶಿವು ಜೊತೆ ನಿನ್ನ ಮದುವೆ ನಿಂತಿರೋದಕ್ಕೆ ನೀನು ಆಗಲೇ ಅರ್ಧ ಸುಸ್ತಾಗೋಗಿದ್ಯಾ. ಇನ್ನು ಅಳ್ದು ಉಳಿದ ಜೀವನ ಶಿವು ಅವರು ತಮ್ಮ ಜೀವನದಲ್ಲಿ ಮುಂದೆ ಸಾಕ್ತಾರೆ ಅಂದ್ರೆ ಸಂತೋಷದ ವಿಷಯ ಅಲ್ವಾ? ನೀವಿಬ್ರು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಯಾಕೆಂದ್ರೆ ಅವನು ಮುಂದೆ ಸಾಗಬೇಕು ಅಂದ್ಕೊಂಡಿರೋದು ಇನ್ಯಾವುದೋ ಹುಡುಗಿ ಜೊತೆಗೆ, ಇನ್ಯಾವುದೋ ಹುಡುಗಿನ ಮದುವೆ ಆಗಿ. ಅವ್ರಿಗಿಷ್ಟ ಬಂದವ್ರ ಜೊತೆ ಅವ್ರ ಮದುವೆ ಆಗ್ತಾರೆ, ಅದ್ರಲ್ಲೇನು ತಪ್ಪಿದೆ? ಅವನು ನಿನ್ನನ್ನು ಇಷ್ಟಪಡ್ತಿದ್ದ. ಆದ್ರೆ ಈಗ ಇಷ್ಟ ಪಡ್ತಿಲ್ವಲ್ಲ. ದ್ವೇಷಿಸ್ತಾರೆ, ಅನುಮಾನಿಸ್ತಾರೆ. ಮುಂಚೆ ನಾನು ಅಂದ್ರೆ ಅವ್ರಿಗೆ ಪ್ರೀತಿ, ಈಗ ನಾನು ಅಂದ್ರೆ ಅಸಹ್ಯ.
ಅವ್ರಿಗಿಷ್ಟ ಆಗೋರ್ನ ಮದುವೆ ಆಗಿ ಸುಖವಾಗಿರ್ಲಿ ಬಿಡಿ. ನಮ್ಮನ್ನ ಮದುವೆ ಕರೆದ್ರೆ ಹೋಗೋಣ, ಮನ್ಸಾರೆ ಆರೈಸಿ 4 ಅಕ್ಷತೆ ಕಳಕ್ ಬರೋಣ. ನಿಂಗೆ ತಲೆ ಕೆಟ್ಟಿದೇನೆ? ಶಿವು ಜೊತೆ ನಿನ್ ಮದುವೆ ಗೊತ್ತಾಗಿತ್ತು, ಮುರಿದು ಬಿದ್ದಾಯ್ತಲ್ಲ ಆ ಮದುವೆ. ಅದು ಇಡೀ ಊರಿಗೆ ಗೊತ್ತಿದೆ. ಅರ್ಥ ಮಾಡ್ಕೋ, ಶಿವು ಬೇರೆ ಹುಡುಗಿ ಜೊತೆ ಮದುವೆ ಆದ್ರೆ ಊರಿನ ಜನ ನಿನ್ ಬಗ್ಗೆ ಇನ್ನಷ್ಟು ಹಗುರವಾಗಿ ಮಾತಾಡೋದಿಕ್ ಶುರು ಮಾಡ್ತಾರೆ. ಬೇರೆ ಹುಡುಗನ್ ಮದುವೆ ಆಗೋದಿಕ್ಕೆ ನೀನ್ ತಯಾರಿಲ್ಲ. ಶಿವು ಬೇರೆ ಮದುವೆ ಆಗೋದಿಕ್ ನೀನೇನಾದ್ರು ಬಿಟ್ರೆ ಜೀವನ ಪರ್ಯಂತ ನೀನು ಒಂಟಿಯಾಗಿರ್ಬೇಕಾಗತ್ತೆ ಕಣೆ. ಅದಕ್ತೀನಿ ಅಮ್ಮ. ಕಷ್ಟ ಕಣೆ. ಹಿರಣ್ಮಯಿ, ನೀನ್ ಮೊದಲೇ ಅತಿ ಸೂಕ್ಷ್ಮ. ಜನರು ಚುಚ್ಚು ಮಾತು ಕೇಳಿ ಬದುಕು ನಡ್ಸಕ್ಕಾಗಲ್ಲಮ್ಮ. ಹೇಗಾದ್ರೂ ಮಾಡಿ ನಾನು ಶ್ರೀಲಕ್ಷ್ಮಿಗೆ ಬುದ್ಧಿ ಹೇಳ್ತೀನಿ. ಶಿವ ಮನಸ್ಸನ್ನು ಸರಿಪಡಿಸೋದು ಯಾರು? ನಾನ್ ಮಾಡ್ತೀನಿ. ನೀತಿಗೆಟ್ಟವಳು ಅಂದಿದ್ದಾನೆ ನನ್ನ ಮಗಳನ್ನ. ಹಿರಣ್ಮಯಿಗೆ ಜನ ಎಲ್ಲ ಸದೃವಾಗಿ ಮಾತಾಡೋದನ್ನ ಕೇಳಿ ಕೇಳಿ ಶಿವ ಬಾಯಿಂದ ಆ ಮಾತು ಬಂದಿದೆ. ನಾನು ಅವ್ನು ಕೂರಿಸಿ ಬುದ್ಧಿ ಹೇಳ್ತೀನಿ ರೀ. ಬೇಕಾದ್ರೆ ಸೂರ್ಯನ ಜೊತೆಗಿರ್ಲಿ. ಹಿರಣ್ಮಯಿ, ನೀನು ಸೂರ್ಯ ಕಾಡಲ್ಲಿ ಏನೇನು ನಡೀತು ಅಂತ ವಿವರವಾಗಿ ಹೇಳಿ. ಶಿವು ಇದನ್ನ ಅರ್ಥ ಮಾಡ್ಕೊಳ್ದೆ ಇರೋದಿಲ್ಲ. ನನ್ನ ಶಿವು ಮದುವೆಗೆ ಎಷ್ಟೊಂದು ವಿಘ್ನಗಳು ಬಂದು ಹೋಗಿದಾವಮ್ಮ. ಅಮ್ಮನವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಈ ಮದುವೆ. ಹಿರಣ್ಮಯಿ 22 ವಯಸ್ಸಿಗೆ ಸಾವನ್ನಪ್ಪಿದ್ದಾಳೆ. ಆ ಹಿರಣ್ಮಯಿ ಯುಗದಲ್ಲಿ ನಾನು ಅವಳ ಸಾವನ್ನು ತೆಗೆದುಕೊಳ್ಳಲಿ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ನೀನ್ ಮೊದಲು ಹಠ ಬಿಡೆ. ವೈದೇಹಿ, ಅವಳ ಬದುಕು ಅವಳ ತೀರ್ಮಾನನೇ ಅಂತಿಮ ಆಗಿರಬೇಕು. ಅಪ್ಪ, ನಾನಿವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಧರ್ಮಾಧಿಕಾರಿ ಕಡೆ ರೌಡಿಗಳು ನನಗೆ ಅಡ್ಡ ಹಾಕಿದ್ರು. ಧರ್ಮಾಧಿಕಾರಿ ಕಡೆಯವರ? ಅವರೀಗ ಜೈಲಲ್ಲಿದ್ದಾರಲ್ವೇನೆ? ಅವ್ರನ್ನ ಜೈಲಿಂದ ಆಚೆ ತನ್ನಿ ಅಂತ ಬೆದರಿಕೆ ಹಾಕಕ್ ಬಂದಿದ್ರು. ಇದರಲ್ಲಿ ನಿಮ್ಮ ಹೆಸರು, ನೀವು ಕೊಟ್ಟಿರೋ ಹಣನ ಬರೆದ್ಬಿಡಿ ಅಮ್ಮ. ಕಳ್ಕೊಂಡ್ಮೇಲೆ ಸಿಗದೇ ಇರೋದು ಅಂದರೆ ಪ್ರಾಣ. ಇನ್ನು ಜಗತ್ತು ನೋಡೋ ತುಂಬ ಇದೆ. ನೋಡಿ ನಿರ್ಧಾರ ತಗೊಳಮ್ಮ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಚೀಟಿ ಬರೆದು ಕಳಿಸಿದ್ರು ಅಪ್ಪ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಿ ಹೊರಗೆ ಬರ್ತೇನೆ ಅಂತ ಅನ್ಕೊಂಡ್ರೆ ಜೈಲಲ್ಲಿದ್ದರೂ ಹುಡುಗರನ್ನ ಕಳಿಸಿ ನಿನಗೆ ಜೀವ ಬೆದರಿಕೆ ಹಾಕ್ತಾನ. ಅವನ ಮೇಲಿರೋ ಕೇಸ್ನ ವಾಪಸ್ ತಗೊಳ್ಳೋದಲ್ಲ, ಬೆದರಿಕೆ ಹಾಕ್ತಾ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು. ಇಷ್ಟಕ್ಕೆಲ್ಲ ಯಾಕಪ್ಪ ಪೊಲೀಸ್ ಕಂಪ್ಲೇಂಟು? ಬೆದರಿಕೆ ಆಗ್ತೋರೆಲ್ಲ ಸಾಯಿಸಲ್ಲ, ಸಾಯಿಸಿದ್ರು ನನ್ಗೇನು ಚಿಂತೆ ಇಲ್ಲ. ನೋಡಿದ್ರ, ಶಿವು ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ಇದೆಲ್ಲ. ಅವನನ್ನ ಮರೆತು ಬದುಕೋ ಆಸೆನೇ ಕಳ್ಕೊಂಡಿದ್ದಾಳೆ. ಶಿವ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನನಗೆ ನನ್ನ ಮಗಳ ಪ್ರಾಣ ಮುಖ್ಯ. ಹಿರಣ್ಮಯಿ, ನಿನಗೆ ನನ್ನ ಮೇಲೆ ಗೌರವ ಇದ್ರೆ ನೀನೇ ಕಂಪ್ಲೇಂಟ್ ಕೊಡ್ತೀಯಾ?